ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಒಂದು ಪ್ರಾಡಕ್ಟ್ ಬಗ್ಗೆ ಕೂಡ ಇವತ್ತು ಹೇಳ್ತೀನಿ. ಯಾರಿಗಾದರೂ ಇಷ್ಟ ಆದರೆ ಇವತ್ತು ಮಿಂತ್ರದಲ್ಲಿ ಬೈ ಮಾಡಿದ್ದೆ ನಾನು. ಸೊ ತುಂಬ ಚೆನ್ನಾಗಿರುತ್ತೆ ಮಿಂತ್ರದಲ್ಲಿ, ನಿಮಗೆ ಗೊತ್ತು. ಯಾರಿಗಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ. ಇನ್ನು ಇಲ್ಲಿ ಸಂಗೀತಮ್ಮನಿಗೆ ಕಾಲು ಒತ್ತಾ ಇರ್ತಾನೆ ಯಾರು ನಚ್ಚಿ. ಬಿಡೋ ಸಾಕು, ನೀನು ಕೈ ನೋಯುತ್ತಲ್ಲ, ಏನಕ್ಕೋ ಒತ್ಕೊಂಡು ಕೂತಿದ್ದೀಯ ಅಂತೇಳಿ ಸಂಗೀತ ಹೇಳ್ತಾರೆ. ಆದರೂ ಮಾಮ್, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಲೇ ಇರ್ತೀರಲ್ವ, ಸೊ ಹಾಗಾಗಿ ಒತ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇರ್ತಾನೆ. ಇನ್ನು ಭೂಮಿನೂ ಅಜಿತನ ಒಂದು ರೂಮಲ್ಲಿ ಬಿಟ್ಟು ನಚ್ಚಿನೂ ಅಜಿತ್ತು ಹೊರಗಡೆ ಬಂದಿರ್ತಾರೆ. ಆದರೆ ಭೂಮಿ ಮಾತ್ರ ಹೊರಗಡೆ ಬಂದು ಬೇರೆ ಕಡೆ ಮಲ್ಕೊಳ್ಳೋಣ ಅಂತ ಬಂದಿರ್ತಾಳೆ. ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಏನೇನೋ ಪ್ಲ್ಯಾನ್ಗಳು ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ ಸಂಗೀತನ ಹತ್ರ. ಏನಂತ ಹೇಳ್ತಾನೆ ಗೊತ್ತಾ? ಹೌದು, ಇವರಿಬ್ಬರು ಪ್ರೇಮಿಗಳು ಒಳಗಡೆ ಬೇರೆ ಇದ್ದಾರೆ. ನಾವೇನಾದರೂ ಇಲ್ಲಿಂದ ಎದ್ದು ಆಚೆ ಹೋದ್ಮೇಲೆ ಭೂಮಿ ಹೊರಗಡೆ ಹೊರಟೋಗ್ಬಿಟ್ರೆ ಏನು ಮಾಡೋದು ಅಂತ ಸತ್ಯಣ್ಣ ಹೇಳ್ತಾನೆ. ಅಂದರೆ ಭೂಮಿ ಹೊರಗಡೆ ಬಂದು ನಿಂತಿರ್ತಾಳೆ, ಅದನ್ನು ನೋಡಿ ಆ ರೀತಿ ಮಾತಾಡ್ತಾ ಇರ್ತಾನೆ. ಹೌದಲ್ವಾ, ನಾವು ಈ ರೀತಿ ಯೋಚನೆ ಮಾಡಿರ್ಲಿಲ್ವಲ್ಲ, ಹಾಗಾದರೆ ಇಲ್ಲೇ ಇವತ್ತು ಕಾವಲು ಕೂತ್ಕೊಬೇಡ. ಏನಾದರೂ ಬಂದರೆ ಭೂಮಿ ಒಳಗಡೆ ತಗೊಂಡೋಗಿ ಭೂಮಿ ಅಜಿತಿನ ರೂಮಲ್ಲಿ ಹಾಕಿಬಿಟ್ಟು ಬೀಗ ಹಾಕ್ಕೊಂಡು ಬಂದುಬಿಡ್ತೀನಿ ಅಂತ ಸಂಗೀತ ಹೇಳ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಭೂಮಿ. ಇನ್ನು ಫೈನಲಿ ಇಲ್ಲಿ ಒಂದು ಕಡೆ ಯಾಕೆಂದರೆ ಅವ್ರಿಗೆ ಸ್ವತಂತ್ರನೇ ಇಲ್ಲ, ಅವಳು ಮಾನಸ್ವಿನಿಯಾಗಿ ಆ್ಯಕ್ಟ್ ಮಾಡಬೇಕು. ಸೊ ಹಾಗಾಗಿ ಅವರಿಬ್ಬರು ರಾತ್ರಿ ಟೈಮಲ್ಲಾದರೂ ಅವಕಾಶ ಸಿಕ್ಕಿದೆ ಒಂದು ರೂಮಲ್ಲಿ ಮಲ್ಗೋಕ್ಕೆ. ಇಬ್ಬರು ಕೂಡ ಖುಷಿಯಾಗಿ ಸಂತೋಷವಾಗಿ ನನ್ನ ಮಗನಿಗೆ ಎಂಜಾಯ್ ಅನ್ನೋದೇ ಇಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಫೈನಲಿ ಇಲ್ಲೊಂದು ಕಡೆ ಅಜಿತ್ತು ಏನೋ ಒಂಥರ ಓದ್ಕೊಂಡು ಫೀಲಿಂಗ್ ಮಾಡಿಕೊಂಡು ಭೂಮಿ ಬೇರೆ ಹೊರಟೋಗಿರ್ತಾಳಲ್ವ, ಕೂತಿರ್ತಾನೆ. ಅಷ್ಟರಲ್ಲೇ ಭೂಮಿ ಬಂದು ದಡಾರಂತ ಬಾಗಿಲಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಬಂದು ಕೂತ್ಕೋತಾಳೆ. ಅದು ಯಾಕೆ ಆ ರೀತಿ ಓಡಿ ಬಂದೆ ಭೂಮಿ, ಏನಾಯಿತು ನಿನಗೆ ಅಂತ ಹೇಳಿ ಕೇಳಿದಾಗ ಸಾಹೇಬ್ರೆ ನೀವು ಸುಮ್ಮನೆ ಇರಿ ಸಾಹೇಬ್ರೆ, ಕಿರ್ಚಬೇಡಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಓ ಅಪ್ಸರೆ ಏನು ಈ ರೀತಿ ಎಲ್ಲ ಬಂದು ಮತ್ತೆ ಕೂತ್ಕೊಬಿಟ್ಟಿಯಲ್ಲ ನೀನು, ಹೋಗು ಹೊರಗಡೆ ಹೋಗು, ಇಲ್ಲಾಂದ್ರೆ ಅಲ್ಲೆಲ್ಲ ಮೂಲೆಯಲ್ಲಿ ಒಂದು ಸರಿ ಮಲ್ಕೋ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ, ಇಲ್ಲೇ ಮಲ್ಕೋತೀನಿ ಸಾಹೇಬ್ರೆ, ನಾನು ಒಂದು ವಿಷಯ ಗೊತ್ತಾ ಸಾಹೇಬ್ರೆ, ಹೊರಗಡೆ ನಮ್ಮನ್ನೆಲ್ಲ ಕಾವಲು ಕಾಯ್ತಾ ಇದ್ದಾರೆ ಸಾಹೇಬ್ರೆ. ನಾನೇನಾದ್ರೂ ಈಗ ಹೊರಗಡೆ ಎದ್ದೋದೆ ಅಂತಂದರೆ ನನ್ನ ತಳ್ಳಿಬಿಟ್ಟು ಲಾಕ್ ಮಾಡ್ಕೊಂಡು ಬೀಗ ಹಾಕ್ಕೊಂಡು ಅತ್ತೆ ಎಲ್ಲರೂ ಹೋಗಿಬಿಡ್ತಾರೆ ಸಾಹೇಬ್ರೆ. ಪ್ಲೀಸ್ ಸಾಹೇಬ್ರೆ, ಇಲ್ಲೇ ಮಲ್ಕೋತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಏನಮ್ಮ ನೀನು ತಾಯಿ ಈ ರೀತಿ ಎಲ್ಲ ಬೇಡ್ಕೊತಿದ್ಯಾ? ಅಯ್ಯಪ್ಪ, ನನ್ನ ಶೀಲಕ್ಕೆ ನಾನೇ ಜವಾಬ್ದಾರಿ ಅಂತೇಳಿ ಅವನೊಂಥರ ಆಡ್ತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ, ನಾನು ಏನೂ ಮಾಡಲ್ಲ ಸಾಹೇಬ್ರೆ, ಪ್ಲೀಸ್ ಸಾಹೇಬ್ರೆ ಇಲ್ಲೇ ಮಲ್ಕೋತೀನಿ ಸಾಹೇಬ್ರೆ ಅಂತ ರಿಕ್ವೆಸ್ಟ್ ಮಾಡ್ತಲೇ ಇರ್ತಾಳೆ. ಅಜಿತಿನ ಬೇಕಾಗಿರೋದು ಅದೇನೆ. ಇನ್ನು ರಿಕ್ವೆಸ್ಟ್ ಮಾಡಿ ಇಲ್ಲಿ ಮಲ್ಕೊಳ್ಳೋದೆ ಅಜಿತಿಗೆ ಬೇಕಾಗಿರೋದು. ಅವಳು ಕಾಲು ಎಳಿತಿರೋದು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಆದರೆ ಸಾಹೇಬ್ರೆ ಏನು ಗೊತ್ತಾ, ತುಂಬ ಬೇಜಾರಾಗ್ತಿದೆ ಸಾಹೇಬ್ರೆ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಭೂಮಿ. ಮತ್ತು ನಿನ್ನ ಕೈ ಮುಗಿತೀನಿ ಸಾಹೇಬ್ರೆ, ನಾನು ಇಲ್ಲೇ ಮಲ್ಕೊತೀನಿ ಸಾಹೇಬ್ರೆ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಸೊ ಆಯಿತು ಮಲ್ಕೊ ಅಂತ ಹೇಳ್ಬಿಟ್ಟು ಮಲಗಿಸ್ಕೊತಾನೆ ಭೂಮಿನ. ಇನ್ನು ಫೈನಲಿ ಒಂದು ಕಡೆ ಮತ್ತೆ ಎದ್ದೊಳ್ತಾಳೆ. ಎದ್ಬಿಟ್ಟು ಸಡನ್ನಾಗಿ ಅಯ್ಯಪ್ಪ ಏನಾದರೂ ನಂಗೆ ಭಯ ಆಗ್ತಿದೆ, ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ನಾವಿಬ್ಬರು ಇಲ್ಲಿ ಮಲ್ಕೊಂಡಾಗ, ಅಂದರೆ ನಾನು ಮಾನಸ್ವಿನಿ ಬೇರೆ ಅಂತ ಹೆಸರಿಟ್ಕೊಂಡಿದ್ದೀನಿ, ಇಲ್ಲಿ ಭೂಮಿಯಾಗಿ ನಿಮ್ಮ ಪಕ್ಕದಲ್ಲಿ ಹೆಂಡತಿಯಾಗಿ ಮಲ್ಕೊಂಡಿದ್ದೀನಿ. ಆದರೆ ಸಾಹೇಬ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ರೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಂದಾಗ, ಸಾಹೇಬ್ರೆ ಇಷ್ಟು ದಿನ ಹೇಗೆ ಬಿಟ್ಟಿದ್ರಿ ಸಾಹೇಬ್ರೆ ನನ್ನ ಅಂತೇಳಿ ಕೇಳ್ತಾಳೆ. ಭೂಮಿ ನನ್ನ ಮಿಸ್ ಮಾಡ್ಕೊಂಡ್ಯಾ ಅಂತೇಳಿ ಅಜಿತ್ ಕೇಳ್ತಾನೆ. ಹಾಗೇನಿಲ್ಲ ಸಾಹೇಬ್ರೆ ಅಂತೇಳಿ ಹೇಳ್ತಾಳೆ. ಆದರೂ ನಿನ್ನ ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಅಂತ ಹೋದರೂ ಕೂಡ ಹೇಳೋದೇ ಇಲ್ಲ. ಸರಿ ಆಯಿತು ಅಂತೇಳಿ ಅವರು ಕೂಡ ಇನ್ನು ನಿದ್ದೆ ಮಾಡ್ತಾರೆ. ಒಂದಿಷ್ಟು ಮಾತಾಡಿಬಿಟ್ಟು ಫೈನಲಿ ತುಂಬ ಸುಂದರವಾಗಿ ಮಲ್ಕೊಂಡಿರ್ತಾರೆ ಇಬ್ಬರು ಕೂಡ. ಸೊ ಇನ್ನು ಫೈನಲಿ ಒಂದು ಟೈಮ್ಗೆ ಎಚ್ಚರಿಕೆ ಆಗುತ್ತೆ, ಎದ್ಬಿಡ್ತಾಳೆ ಭೂಮಿ. ಎದ್ಬಿಟ್ಟು ಏನು ಭೂಮಿ ಇಲ್ಲಿ ಕೂಡ ನೀನು ಇಷ್ಟು ಬೇಗ ಅಲಾರಾಮ್ ಇಟ್ಕೊಂಡಿದ್ಯಾ, ಇಷ್ಟು ಬೇಗ ಎದ್ದಾಳ್ಬೇಕಾ, ಇಲ್ಲಿ ಕೂಡ ಇದು ನಿಮ್ಮ ಮನೆ ಅಲ್ಲ, ಇದು ಅಜ್ಜಿ ಮನೆ ಅಂತೇಳಿ ಹೇಳಿದಾಗ, ಎಲ್ಲಾದರೆ ಏನು ಸಾಹೇಬ್ರೆ, ನಾನು ಎದ್ಬಿಟ್ಟು ನಾನು ಕೆಲಸಗಳನ್ನ ಶುರು ಮಾಡ್ಕೋಬೇಕು, ಪೂಜೆ ಮಾಡಬೇಕು ಅಂತೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಭೂಮಿ, ಇಲ್ಲಿ ಕೂಡ ಇಷ್ಟು ಬೇಗ ಎದ್ದಾಳದ, ಮಲ್ಕೋಬಿಡು ಅಂತೇಳಿ ಅಜಿತ್ ಹೇಳ್ತಾನೆ. ಇಲ್ಲ ಅಜ್ಜಿ ಬೈತಾಳೆ, ನಾನು ಎದ್ಬಿಟ್ಟು ಪೂಜೆ ಮಾಡ್ಕೋಬೇಕು, ನನಗೆ ಸ್ವಲ್ಪ ಕೆಲಸಗಳಿದ್ದಾವೆ, ಅವನ್ನೆಲ್ಲ ಹೋಗಿ ಮಾಡಬೇಕು ಅಂತ ಭೂಮಿ ಕರೆಕ್ಟ್ ಟೈಮ್ಗೆ ಅಲಾರಾಮ್ ಇಟ್ಕೊಂಡು ಎದ್ದಿರ್ತಾಳೆ. ಸೊ ಅದು ಯಾಕೆ ಅಂತಂದರೆ ಅವಳಿಗೆ ಇವತ್ತು ಪೂಜೆ ಮಾಡೋದಿದೆ.
ಅಂದರೆ ಅಜಿತ್ನಿಗಿರೋ ತೊಂದರೆಗಳನ್ನ ಕಾಪಾಡಬೇಕಲ್ವ. ಸೊ ಹಾಗಾಗಿ ಪೂಜೆ ಮಾಡೋದಿದೆ ಅಂತ ಹೇಳಿಬಿಟ್ಟು ಎದ್ದಿರ್ತಾಳೆ. ಸೊ ಫೈನಲಿ ಇನ್ನು ಅಜಿತ್ ಎಷ್ಟು ಹೇಳಿದ್ರು ಅವಳು ಕೇಳೋದಿಲ್ಲ. ಇನ್ನು ಇವತ್ತು ನಾನು ತೋರಿಸ್ತಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಮಿಂತ್ರೋದಿಂದ ಬೈ ಮಾಡಿದ್ದೆ ಈ ಪ್ರಾಡಕ್ಟ್ನ. ಸೊ ಪ್ರೈಸ್ ಬಂದ್ಬಿಟ್ಟು 697 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಒಂದು ಟಾಪ್ಸು. ಯಪ್ಪ, ಈ ಟಾಪ್ಸ್ಗೆ 697 ರೂಪಾಯಿ ಕೊಡಬೇಕಾ? ಒಂದು ಪಾರ್ಟಿ ವೇರ್ ಸೆಟ್ಟೇ ಬಂದ್ಬಿಡುತ್ತಲ್ಲ ಅಂತ ನೀವು ಕೇಳ್ಬೋದು. ಆದರೆ ಈ ಫ್ಯಾಬ್ರಿಕ್ಕು ತುಂಬ ಪ್ರೀಮಿಯಂ ಕ್ವಾಲಿಟಿ. ಸೊ ಇದಕ್ಕೆ ಚೈನೀಸ್ ಕಾಲರ್ನ ಕೊಟ್ಬಿಟ್ಟು ಬಟನ್ಸ್ ಕೊಟ್ಟಿರ್ತಾರೆ. ಬಟನ್ಸ್ ಓಪನಿಂಗ್ ಇರೋಲ್ಲ, ಸೊ ಸುಮ್ಮನೆ ಶೋಗೆ ಕೊಟ್ಟಿರ್ತಾರೆ. ಇವು ಎಂಬ್ರಾಯ್ಡ್ರ್ ಅಂತೂ 100ಗೆ 100 ಕೊಡ್ತೀನಿ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಟ್ಬಿಟ್ಟು ಎಂಬ್ರಾಯ್ಡ್ರನ್ನ ಮಾಡಿರ್ತಾರೆ. ಫ್ಯಾಬ್ರಿಕ್ ಅಂತೂ ಅದು ಏನು ಫ್ಯಾಬ್ರಿಕ್ ಅಂತ ನಿಜವಾಗಿ ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಸಾಫ್ಟಾಗೆ ಈ ಸಮ್ಮರ್ಗಂತೂ ಮಾಡಿಸಿರುವಂಥ ಫ್ಯಾಬ್ರಿಕ್ಕು. ಇದರಲ್ಲಿ ನಾನು ಎಲ್ಲ ಕಲರ್ಸು ಆ್ಯಡ್ ಮಾಡಿಲ್ಲ. ಮಿನಿಮಮ್ ಅಂದರೆ ಒಂದು 10ರಿಂದ 12 ಕಲರ್ ಇದೆ ಆ್ಯಕ್ಚುಲಿ. ನಿಮಗೆ ಯಾವ ಕಲರ್ ಬೇಕಂದ್ರೆ ಆ ಕಲರ್ನ ಬೈ ಮಾಡಿ. ಸೊ ಏನು ಗೊತ್ತಾ, ಈ ಥರ ಒಂದು ಡ್ರೆಸ್ನ ಹಾಕ್ಕೊಂಡು ನಾವು ಆರಾಮಾಗಿ ನಿದ್ದೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಹಾಗೆಯೇ ಒಂದು ಕಾಲೇಜ್ ವೇರ್ಗೆ ಆಗಿರ್ಬೋದು, ಒಂದು ಹೊರ್ಗಡೆ ಎಲ್ಲಾದರೂ ಹೋದಾಗ ಒಂದು ಪ್ಲಾಜೋ ಪ್ಯಾಂಟ್ನ ಹಾಕ್ಕೊಂಡು, ಜೀನ್ಸ್ ಪ್ಯಾಂಟ್ನ ಹಾಕ್ಕೊಂಡು ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಾವು ನೈಟ್ ಕೂಡ ವೇರ್ ಮಾಡ್ಬೋದು, ಡೇ ಟೈಮ್ ಕೂಡ ವೇರ್ ಮಾಡ್ಬೋದು. ಕಾಲೇಜ್ ಹುಡುಗಿಯರಿಗಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೆ ಪರ್ಸ್ನಲಿ ಇಷ್ಟ ಆಗಿ ಇದರಲ್ಲಿ ನಾನು ಒಂದು ಕಲರ್ನ ಫಸ್ಟ್ ಬುಕ್ ಮಾಡ್ಕೊಂಡಿದ್ದೆ. ಈ ಕಲರ್ನ, ಈ ಕ್ವಾಲಿಟಿ ನನಗೆ ಇಷ್ಟ ಆಗಿ ಮತ್ತೆ ನಾನು ಪಿಕಾಕ್ ಬ್ಲೂನ ಬುಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಬಂದಾಗ. ಅದಿನ್ನೂ ಐಟಮ್ ಬಂದಿಲ್ಲ. ನಿಜವಾಗೂ ಸಕ್ಕತ್ತಾಗಿದೆ ಕ್ವಾಲಿಟಿ. ಈ ಥರ ಡ್ರೆಸ್ನಂತೂ ಯಾರೂ ಮಿಸ್ ಮಾಡ್ಕೋಬೇಡಿ. ಇದನ್ನು ನಾವು ಯಾವ ಥರ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆರಾಮಾಗಿ ಬೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ. ಈ ಕಡೆ ಫೋಟೋಸ್ ಕೂಡ ಹಾಕಿದ್ದೀನಿ ನಾನು ಯಾವ ರೀತಿ ಲುಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಪ್ಯಾಂಟು ವೈಟ್ ಕೂಡ ನಾವು ಪ್ಲಾಜಾನ ಹಾಕ್ಬೋದು, ಜೀನ್ಸ್ ಹಾಕ್ಬೋದು, ಅಥವಾ ಲೆಗ್ಗಿನ್ಸ್ ಎಲ್ಲ ಸೂಟ್ ಆಗಲ್ಲ. ಜೀನ್ಸು ಅಥವಾ ಪ್ಲಾಜೋ ಲೂಸ್ ಪ್ಯಾಂಟು ಆ ರೀತಿ ಹಾಕ್ಕೋಬೋದು. ನಾನು ಪ್ಲಾಜಾ ಹಾಕ್ಕೊಂಡಿದ್ದೀನಿ. ನೋಡಿ ಜೂಮ್ ಇಟ್ಟು ತೋರಿಸ್ತಾ ಇದ್ದೀನಿ. ಎಂಬ್ರಾಯ್ಡ್ರಿ ಅಂತೂ ತುಂಬ ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿರುವಂಥದ್ದು. ಯಾರಿಗಾದರೂ ಬೇಕಂದರೆ ಬೈ ಮಾಡಿ. ಸೈಜು ಎಷ್ಟು ಓನ್ಲಿ XXL ಸೈಜ್ವರೆಗೂ ಅವೈಲೇಬಲ್ ಇರುತ್ತೆ. ಇನ್ನು ಇಲ್ಲಿ ಒಂದು ಕಡೆ ಅಜಿತ್ತು ಮತ್ತೆ ನಾನು ಮಲ್ಕೋತೀನಿ ಅಂತ ಮಲಗಿರ್ತಾನೆ. ಇನ್ನು ಭೂಮಿ ಮಾತ್ರ ಎದ್ದು ಹೊರಗಡೆ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅವರಿಬ್ರು. ಇವಾಗ ಮಯೂರಿ ಹೊರಗಡೆ ಕಾಯ್ತಾ ಇರ್ತಾಳೆ. ಸೊ ಅವಳು ರೆಡಿಯಾಗಿ ಬಂದುಬಿಡ್ತಾಳೆ ಸೀರೆ ಉಟ್ಕೊಂಡು. ಇವರಿಬ್ಬರು ಕಳ್ಳರಿಬ್ಬರು ಒಂದು ಕಡೆ ನೋಡ್ತಾ ಇರ್ತಾರೆ. ಅಂದರೆ ದೇವಿಯಾನಿ ಅಂಜು ಇಬ್ಬರು ಕೂಡ. ಯಾಕೆ ಅಂದರೆ ಅವ್ರ ಪೂಜೆನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಭೂಮಿನ ಇವತ್ತು ಟಾರ್ಗೆಟ್ ಇಟ್ಟಿರ್ತಾರೆ, ಅವಳ ಸಾಯಿಸಬೇಕು ಅಂತ ಹೇಳಿ. ಇನ್ನು ಇವಳು ಸೀರೆ ಉಟ್ಕೊಂಡು ಲಕ್ಷ್ಮಣ ರೆಡಿಯಾಗಿ ಬಂದಾಗ ಮಯೂರಿ ಇದ್ಕೊಂಡು, ಏನು ಇಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿದೆಯಾ ಭೂಮಿ ಅಂತ ಕೇಳಿದಾಗ, ಹೌದು ಇವತ್ತು ನಮ್ಮ ಸಾಹೇಬ್ರಿಗೆ ಆಯಸ್ಸು ಚೆನ್ನಾಗಿ ಕೊಡು ಅಂತ ಭಗವಂತ ಹತ್ರ ಕೇಳ್ಕೊಬೇಕಲ್ವ. ಸೊ ಹಾಗಾಗಿ ನಾನು ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಮಾತಿದೆ, ಅದಕ್ಕೆ ನಾನು ಸೀರೆ ಉಟ್ಕೊಂಡು ಬಂದೆ ಅಂತೇಳಿ ಹೇಳ್ತಾಳೆ. ಇನ್ನು ಸರಿ ಆಯಿತು, ಆಗಿದ್ರೆ ಹೋಗೋಣಮ್ಮ ಅಂತೇಳಿ ಇಬ್ಬರು ಕೂಡ ಹೊರಡ್ತಾರೆ. ಅದು ಗಾಡಿನ ತೊಗೊಂಡು ಬಂದಿರ್ತಾಳೆ ಮಯೂರಿ. ಗಾಡೀಲಿ ದೇವಸ್ಥಾನಕ್ಕೆ ಇಬ್ಬರು ಕೂಡ ಹೊರಡ್ತಾರೆ. ಮತ್ತು ಇಲ್ಲಿ ಒಂದು ಕಡೆ ಇವರಿಬ್ಬರು ಕಾರ್ ತೊಗೊಂಡು ಇವರು ಕೂಡ ಹೊರಡ್ತಾರೆ, ಅವ್ರನ್ನ ಫಾಲೋ ಮಾಡಿಕೊಂಡು. ಯಾಕೆ ಅಂತಂದರೆ ಈಗ ಪೂಜೆನ ಹಾಳು ಮಾಡಬೇಕು ಅಂತ. ಇನ್ನು ಇಲ್ಲಿ ಇಳಿದ್ಬಿಟ್ಟು ದೇವಸ್ಥಾನ ಹತ್ರ ಹೋಗ್ತಾರೆ ಇಬ್ಬರು ಕೂಡ. ದೇವಸ್ಥಾನ ಹತ್ರ ಹೋದರೆ ಅಲ್ಲಿ ಫೈನಲಿ ಆಯ್ನರು ರೆಡಿ ಇರ್ತಾರೆ, ಅಂದರೆ ಪೂಜಾರರು ರೆಡಿ ಇರ್ತಾರೆ. ನಮಸ್ತೆ ಗುರುಗಳೇ ಅಂತ ನಮಸ್ತೆ ಮಾಡಿಬಿಟ್ಟು, ಇನ್ನು ಎಲ್ಲ ವ್ಯವಸ್ಥೆ ಮಾಡಿದ್ದೀವಮ್ಮ ಬನ್ನಿ ಹೋಗೋಣ ಅಂತ ಕೂಡ ಪೂಜಾರಪ್ಪ ಕರೀತಾರೆ. ಇವರಿಬ್ಬರು ಓಡೋಗಿ ತಾಚ್ಕೊಂಡು ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತಾರೆ ಅವರಿಬ್ಬರನ್ನ. ಇನ್ನು ದೇವಸ್ಥಾನಕ್ಕೆ ಫಸ್ಟು ಹೋಗ್ತಾರೆ, ಒಳಗಡೆ ಪೂಜೆನ ಮಾಡಿಸ್ತಾರೆ ದೇವ್ರದ್ದು. ಅಪ್ಪ ದೇವರೇ ಭಗವಂತ, ನಮ್ಮ ಸಾಹೇಬ್ರಿಗೆ ಬಂದಿರೋ ಒಂದು ಕಣ್ಕನ್ನು ದೂರ ಮಾಡು ಅಂತ ಹೇಳಿ ಬೇಡ್ಕೊತಾಳೆ. ಅಂದರೆ ಅವನಿಗೆ ತಾಳಿ ಒಂದು ಕಣ್ಕ ಬಂದಿರುತ್ತೆ, ಅಂದರೆ ಸುಬ್ರಹ್ಮಣ್ಯಂದು ಏನೋ ಒಂದು ದೋಷ ಬಂದಿರುತ್ತೆ, ತಾಳಿಗೆ ಬಂದಿರುತ್ತೆ ಅದು. ಸೊ ಅದನ್ನ ಬಗೆಹರಿಸ್ಕೊಳ್ಬೇಕಂತ ಹೋಗಿರ್ತಾರೆ. ಇನ್ನು ಫೈನಲಿ ಇಲ್ಲಿ ಒಂದು ಕಡೆ ಬೆಳಗಾಗಿರುತ್ತಲ್ವ, ಎಲ್ಲೋದ್ಲು ಭೂಮಿ ಎಲ್ಲೋದ್ಲು ಅಂತೇಳಿ ಮಾತಾಡ್ಕೊಂಡಿರ್ಬೇಕಾದಾಗ ನನ್ನ ಹೆಂಡ್ತಿ ಎಲ್ಲೋಗ್ಬಿಟ್ಲು ಅಂತೇಳಿ ಹೇಳ್ತಾ ಇರ್ತಾನೆ ಅಜಿತ್ತು. ಇಲ್ಲಿ ನಚ್ಚಿನೂ ಒಂದು ಕಡೆ ಸತ್ಯನ ಇಬ್ಬರು ಕಾಲು ಎಳಿತಾ ಇರ್ತಾರೆ. ರಾತ್ರೆಲ್ಲ ಹೇಗೆ ನಿದ್ದೆ ಬಂತು, ನಮ್ಮ ಅತ್ತಿಗೆ ಇದ್ಲು, ಹಾಗೆ ಹೀಗೆ ಕಣ್ಣು ಕೆಂಪಾಗಿದೆ ಅಂತೇನೇನೋ ಕಾಲು ಎಳಿತಾ ಇರ್ತಾರೆ. ಅಷ್ಟರಲ್ಲೇ ಸಂಗೀತ ಬಂದು ಅವರಿಬ್ಬರು ಕಾಣಿಸ್ತಿಲ್ಲ ಅಂತ ಅಂದಾಗ ನನ್ನ ಹೆಂಡ್ತಿ ಎಲ್ಲೋದ್ಲು ಅಂತ ಭೂಮಿ ಹೇಳ್ತಾ ಇರ್ತಾನೆ ಅಜಿತ್ತು. ಇನ್ನು ಅಷ್ಟರಲ್ಲೇ ಅಜ್ಜಿ ಬಂದು ಭೂಮಿನಾ ಅಂತೇಳಿ ಬರ್ತಾಳೆ. ಏನೋ ನೀನು ಹೆಂಡ್ತಿ ಬಂದಿದ್ದಾಳೇನೋ ಅಂತೇಳಿ ನಿಂಗವಜ್ಜಿ ಕೇಳಿದಾಗ, ಹಾಗೇನಿಲ್ಲ ಅಜ್ಜಿ, ನನ್ನ ಹೆಂಡ್ತಿ ಅಲ್ಲಿ ಪೂಜೆ ಮಾಡ್ತಿದ್ದಾಳಂತೆ, ಅಂದರೆ ಬೇಗ ಎದ್ದುಬಿಟ್ಟು ದೇವಸ್ಥಾನಕ್ಕೆಲ್ಲ ಹೊರಗಡೆ ಹೋಗಿದ್ದಾಳಂತೆ, ಅದನ್ನು ಮಾತಾಡ್ತಿದ್ವಿ ಅಂದಾಗ, ಆದರೆ ನಿನ್ನ ಹೆಂಡ್ತಿ ಬಂದಿಲ್ವಾಗಿದ್ರೆ ಅಂಥೇಳಿ ನಿಂಗವಜ್ಜಿ ಕೇಳ್ತಾಳೆ. ಇಲ್ಲ ಅಜ್ಜಿ ಬಂದಿಲ್ಲ ಅಂತೇಳಿ ಹೇಳ್ತಾನೆ. ಸೊ ಅಷ್ಟರಲ್ಲೇ ಇನ್ನು ಕಾಂಚನ ಬಂದ್ಬಿಟ್ಟು ನನ್ನ ಮಗಳೂ ಮಾನಸ್ವಿನಿ ಇಬ್ಬರು ಕೂಡ ಎಲ್ಲೋ ಬೆಳಗ್ಗೆ ಎದ್ಬಿಟ್ಟು ಊರು ಸುತ್ತಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ.
ಹಂಗಂದ ತಕ್ಷಣ ಹೋದ್ರೆ ಹೋಗ್ಲಿ ಬಿಡೆ, ನಮ್ಮೂರು ತುಂಬ ಚೆನ್ನಾಗಿದೆ, ವಿಶ್ರಾಮಗೆ ತಿರ್ಕೊಂಡು ಬರಲಿ ಅಂತ ನಿಂಗವಜ್ಜಿ ಕೂಡ ಹೇಳ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ನಾಗರಕಲ್ಲು ಹತ್ರ ಬಂದುಬಿಟ್ಟು ಐನರ್ ಕರ್ಕೊಂಡು ಬಂದು ಭೂಮಿ ಹತ್ರ ಪೂಜೆನ ಮಾಡ್ಸೋಕ್ಕೆ ಫಸ್ಟ್ ಎಲ್ಲ ನೀರು ಹಾಕಮ್ಮ ಅಂತೇಳಿ ನೀರನ್ನ ಹಾಕಿಸ್ಬಿಟ್ಟು, ಮತ್ತು ಆಮೇಲೆ ಅರ್ಶಿನದ ನೀರು, ಕುಂಕುಮದ ನೀರು, ಅದೆಲ್ಲ ಏನು ಸಂಪ್ರದಾಯಗಳಿದ್ದಾವೆ ಅದನ್ನೆಲ್ಲ ಮಾಡಿಬಿಟ್ಟು ಅರ್ಶಿನ ಕುಂಕುಮನೂ ಎಲ್ಲ ಇಡಿಸಿ, ಹೂವನ್ನು ಇಡಿಸಿ ಮತ್ತು ಹೂಬತ್ತಿನೂ ಎಲ್ಲ ಹಾಕಿಬಿಟ್ಟು ಅಕ್ಷತೆ ಕಾಳು ಎಲ್ಲ ರೆಡಿ ಮಾಡಿ ತಂದಿರ್ತಾಳಲ್ವ ಭೂಮಿ, ನಿನಗೆ ಏನು ಕಣ್ಕ ಇದೆಯೋ ಅದನ್ನ ಬೇಡ್ಕೊಂಡು ಪೂಜೆ ಮಾಡೋ ತಾಯಿ ಅಂತ ಹೇಳ್ಬಿಟ್ಟು ಐನರು ಹೇಳ್ತಾರೆ. ಆವಾಗ ಭೂಮಿನ ಅದನ್ನೆಲ್ಲ ರೆಡಿ ಮಾಡಿ ಪೂಜೆನ ಫೈನಲಿ ಪೂಜೆ ಮಾಡಿ ಬೇಡ್ಕೊತಾಳೆ. ನಮ್ಮ ಸಾಹೇಬ್ರಿಗೆ ಯಾವ ತೊಂದರೆ ಆಗ್ದಂಗಿರಲಿ ಕಾಪಾಡಿಬಿಡು ಅಂತ ಹೇಳಿ ಅವಳೇ ಬೇಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ತಾಳೆ. ಇನ್ನು ಫೈನಲಿ ಇಲ್ಲಿ ಒಂದು ಕಡೆ ಅಕ್ಷತೆಗಳು ಕೊಡ್ತಾರೆ ಐನರು, ಅಕ್ಷತೆಗಳು ಕೂಡ ಎಸಿತಾಳೆ ದೇವ್ರ ಮೇಲೆ. ಇನ್ನು ಇಲ್ಲಿ ಆಲೆ ಆವಾಡಿಗೆನ ಕರ್ಕೊಂಡು ಬಂದಿರ್ತಾಳೆ ಯಾರು ದೇವಿಯಾನಿ, ಅಲ್ಲಿಗೆ ಬಿಟ್ಬಿಟ್ಟು ಊಟದ ಪೂಜೆ ಇರುತ್ತೆ ಅಂತೇಳಿ ಐನರು ಕರ್ಕೊಂಡು ಹೋಗ್ತಾರೆ. ಇನ್ನು ಆವಾಡಿಗೆ ಕೂಡ ಬಂದಿರ್ತಾನೆ, ಏನಾಗುತ್ತೆ ಏನು ಕತೆ ಅಂತ ನಾಳೆ ನಾವು ಕಾದು ನೋಡಬೇಕಾಗುತ್ತೆ. ಮನೆಯವ್ರು ಕೂಡ ತುಂಬ ಗಾಬರಿ ಪಟ್ಟಿರ್ತಾರೆ, ಎಲ್ಲೋದ್ರೆ ಏನೋ ಬೆಳಗ್ಗೆಯಿಂದ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಎಲ್ಲನೂ ನಾಳೆ ನೋಡಬೇಕಾಗುತ್ತೆ ನಾವು ಕಾದು. ಸೊ ನಾಳೆ ಕಡೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಆವಾಡಿಗರು ಬೇರೆ ಬಂದಿರ್ತಾರಲ್ವ. ಸೊ ಹಾಗಾಗಿ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.